ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಕೊರಟಗೆರೆ ನ್ಯೂಸ್. ಮಾಜಿ ಸಚಿವ ಚೆನ್ನಿಗಪ್ಪ ಹಾಗೂ ವೀರಣ್ಣನವರ ಕಾಲದಿಂದಲೂ ಇದು ಜೆಡಿಎಸ್ ಭದ್ರಕೋಟೆ. ಜೆಡಿಎಸ್ ಗೆಲುವು ಸಾಧಿಸಲು ಕೈ ಜೋಡಿಸೋಣ. ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಪಕ್ಷ ಸಂಘಟನೆ ಹಾಗೂ ಪಕ್ಷ ಅಧಿಕಾರಕ್ಕೆ ಬರಲು ನಮ್ಮ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳು ಆಯ್ಕೆ ಮಾಡಲು ಪಕ್ಷದ ವರಿಷ್ಠರು ಆದೇಶವನ್ನ ಹೊರಡಿಸಿದೆ. ಇನ್ನು ಈ ಆದೇಶವನ್ನ ನಮ್ಮ ತಾಲೂಕಿನಲ್ಲೂ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದು ಮಾಜಿ ಶಾಸಕ ಸುಧಾಕರ್ ಲಾಲ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸ್ವಾತಂತ್ರ್ಯದ ನಂತರ ನಿರಂತರವಾಗಿ ಸುಮಾರು 35 ವರ್ಷ ಜೆಡಿಎಸ್ ಭದ್ರಕೋಟೆ ಎಂದೇ ಖ್ಯಾತಿ ಪಡೆದಿರುವ ಈ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಕಳೆದ ಚುನಾವಣೆಯಲ್ಲಿ ಸೋಲಾಗಿದೆ. ಮಾಜಿ ಸಚಿವ ಚೆನ್ನಿಗಪ್ಪ ಹಾಗೂ ವೀರಣ್ಣನವರ ಕಾಲದಿಂದಲೂ ಇದು ಜೆಡಿಎಸ್ನ ಭದ್ರಕೋಟೆ. ಈಗಲೂ ಕಾಲ ಮಿಂಚಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡುವ ಜೆಡಿಎಸ್ ಗೆಲುವು ಸಾಧಿಸಲು ಕೈ ಜೋಡಿಸೋಣ ಅಂತ ಹೇಳಿ ತಿಳಿಸಿದ್ದಾರೆ. ಜಾತ್ಯತೀತ ಜನತಾದಳದ ತಾಲೂಕು ಅಧ್ಯಕ್ಷರಾಗಿ ಹೊಲಿಕುಂಟೆ ಕಾಮರಾಜ್ ಆಯ್ಕೆಯಾಗಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಹಾಗೂ ಯುವ ಅಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಪಟ್ಟಣದ ಹೊರವಲಯದಲ್ಲಿರುವ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ನೀಡಲಾಗಿದೆ. ನೂತನ ಅಧ್ಯಕ್ಷ ಕಾಮರಾಜು ಮಾತನಾಡಿ, ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕರು. ಬೇರೆ ಪಕ್ಷಕ್ಕೆ ಹೋಲಿಸಿದ್ರೆ ನಮ್ಮ ಕಾರ್ಯಕರ್ತರು ಯಾರೂ ಇಲ್ಲ. ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಲು ಸಜ್ಜಾಗಿದೆ. ನಾನು ಸಹ ಪಕ್ಷ ಸಂಘಟನೆ ಬಲಗೊಳಿಸುವ ಮುಖೇನ ಮುಂದೆ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಹೊಸ ಅಧ್ಯಾಯ ಸೃಷ್ಟಿ ಮಾಡೋಣ ಅಂತ ಹೇಳಿ ತಿಳಿಸಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯನವರ ಮಾತಿದಾಗಿತ್ತು. ಇನ್ನು ಅನಿವಾರ್ಯ ಕಾರಣಕ್ಕಾಗಿ ನಾನು ಮಾತೃ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೆ. 10 ಜನ ಸದಸ್ಯರು ಇದ್ರೂ ಸಹ ನಾನು ದಲಿತ ಎಂಬ ಕಾರಣಕ್ಕೆ ನನ್ನ ದೂರ ಇಟ್ರು. ಆಗ ನನಗೆ ಕೈ ಹಿಡಿದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ್ದು ನನ್ನ ಮಾತೃ ಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ. ಸುಧಾಕರ್ ಲಾಲ್ ಹಾಗೂ ಕಾಮರಾಜು ನಾವು ನಿಮ್ಮನ್ನ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡ್ತೇವೆ ಬನ್ನಿ ಅಂತ ಹೇಳಿ ತಿಳಿಸಿದ್ರು. ಆಗ ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಮಾತೃ ಪಕ್ಷಕ್ಕೆ ಸೇರಿದೆ. ಕೊಟ್ಟ ಮಾತಿನಂತೆ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು. ಅದಕ್ಕೆ ನಾನು ಸದಾ ಚಿರಋಣಿ ಅಂತ ಹೇಳಿ ತಿಳಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಬಹಳ ನಿಷ್ಠೆಯಿಂದ ಕೆಲಸ ಮಾಡುವವರು, ಬೇರೆ ಪಕ್ಷದ ಕಾರ್ಯಕರ್ತರ ರೀತಿ ಅಲ್ಲ. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಾಗಿ ಕಾರ್ಯಾಧ್ಯಕ್ಷ ಲಕ್ಷ್ಮೀಶ, ತಾಲೂಕು ಯುವ ಅಧ್ಯಕ್ಷರಾಗಿ ಡಿವಿ ವೆಂಕಟೇಶ್, ಉಪಾಧ್ಯಕ್ಷ ಕೋಡ್ಲಹಳ್ಳಿ ವೆಂಕಟೇಶ್ ಸೇರಿದಂತೆ ಹಲವು ಕಾರ್ಯಕರ್ತರು ಹಾಜರಿದ್ದರು. ಮತ್ತು ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಯುವ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಇವರೆಲ್ಲರೂ ಕೂಡ ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿದ್ದಾರೆ. ಸಭೆಗಳನ್ನ ಮಾಡಿ ನಾವೆಲ್ಲರಿಗೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಸಂಘಟನೆಯಲ್ಲಿ ನಾವೆಲ್ಲರೂ ತೊಡಗಿಸ್ಕೋಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನೂತನ ಪದಾಧಿಕಾರಿಗಳನ್ನ ನೇಮಿಸತಕ್ಕಂಥ ಕಾರ್ಯಕ್ಕೆ ಕೂಡ ಚಾಲನೆಯನ್ನ ಕೊಡಲಾಗಿದೆ. ಈ ಹಿಂದೆ ಬಹುಶಃ ಒಂದು 20-25 ದಿನಗಳ ಹಿಂದೆ ಮೊದಲನೆಯ ಪಟ್ಟಿಯಲ್ಲಿ ನಮ್ಮ ಕಾಮರಾಜ್ ಅವರನ್ನ ಅಧ್ಯಕ್ಷರಾಗಿ, ಲಕ್ಷ್ಮೀಶ್ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮತ್ತು ಯುವ ಅಧ್ಯಕ್ಷರಾಗಿ ವೆಂಕಟೇಶ್ ಅವರ ನೇಮಕಾತಿ ಆಯಿತು. ಆ ನಂತರದಲ್ಲಿ ಇವತ್ತು ಹಂತವಾಗಿ ನಾವು ಕಾರ್ಯಕರ್ತರು, ಮುಖಂಡರುಗಳನ್ನ ಗುರುತಿಸತಕ್ಕಂತ ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ. ಇವತ್ತು 2ನೇ ಪಟ್ಟಿಯಲ್ಲಿ ನಾವು ಹಲವಾರು ಮುಖಂಡರುಗಳನ್ನ ಗುರುತಿಸಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಜನ ನಮ್ಮ ಮುಖಂಡರುಗಳನ್ನ ಗುರುತಿಸತಕ್ಕಂಥ ಕೆಲಸವನ್ನ ಮಾಡಿ 3ನೇ ಪಟ್ಟಿಯನ್ನ ಬಹುಶಃ ಇನ್ನೊಂದು 20-25 ದಿನ ಒಂದು ತಿಂಗಳೊಳಗಾಗಿ ಅದನ್ನು ಕೂಡ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಇವತ್ತು ನಾವೆಲ್ಲರೂ ಕೂಡ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದೇ ಬೇರೆ ಬೇರೆ ಪಕ್ಷಗಳು ನಾವು ನೋಡ್ತಾ ಇದ್ದೀವಿ. ನಮ್ಮ ಪಕ್ಷದಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಯಾವ ಪಕ್ಷದಲ್ಲೂ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಪಕ್ಷ ನಮ್ಮ ಜವಾಬ್ದಾರಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಸಂಘಟನೆ ಮಾಡಿ ಪ್ರತಿ ಹೋಬಳಿ ಮಟ್ಟದಲ್ಲಿ, ಪ್ರತಿ ಒಂದು ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕರ್ತರ ಸಂಘಟನೆ ಮಾಡಿ ಪಕ್ಷನ ಒಂದು ಉನ್ನತ ಸ್ಥಾನಕ್ಕೆ ತಗೊಳ್ಳೋದಕ್ಕೆ ನನ್ನ ಶಕ್ತಿ ಮೇಲೆ ಶ್ರಮ ಹಾಕಿ ಕಷ್ಟಪಟ್ಟು ಮುಂದುವರಿತೇನೆ ಅಂತ ಮಾತ್ರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಅದನ್ನ ಆಯ್ಕೆ ಪತ್ರಗಳನ್ನ
ಈಗ ಈ ಸಂದರ್ಭದಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅವೆಲ್ಲ ಸಹಕಾರ ಕೊಡಬೇಕಂದ್ರೆ ನಮ್ಮಲ್ಲಿ ವಿನಂತಿಸ್ತೇವೆ. ಮುಖಂಡರಿದ್ದಾರೆ. ನಿಜವಾಗ್ಲೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ತಮ್ಮ ಯಾವುದೇ ಕಷ್ಟದಲ್ಲಿದ್ರೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಕ್ಕಂತಹ ಒಂದು ಮನಸ್ಸು ಉಳ್ಳಂತಹ ನಮ್ಮ ಕಾರ್ಯಕರ್ತ ಮುಖಂಡರುಗಳು ನಿಜವಾಗ್ಲೂ ಕೂಡ ಬಹಳ ಶಕ್ತಿಯನ್ನ ಪಕ್ಷಕ್ಕೆ ತುಂಬಿಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಮುಂದೆ ಅವರು ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಿಲ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ನೀವೆಲ್ಲರೂ ಸೇರಿ ಪಕ್ಷವನ್ನ ಕಟ್ಟೋಣ. ಯಾವತ್ತೂ ಅಷ್ಟೇ ಪಕ್ಷ ಬರೀ ಅಧಿಕಾರ ತಂದೆ ತಾನಾಗಿ ಎಲ್ಲರೂ ಕೂಡ ಬರ್ತದೆ. ಅದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಸಮಯ ಯಾವತ್ತಾದ್ರೂ ಆಗ್ಬೋದು. ಆದ್ರೆ ಯಾರು ಪಕ್ಷಕ್ಕೆ ನಿಷ್ಠಾವಂತರಿರ್ತಾರೆ, ಯಾರು ಪಕ್ಷಕ್ಕೆ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಅಂತವ್ರಿಗೆ ಖಂಡಿತವಾಗಿಯೂ ಕೂಡ ಪಕ್ಷ ಅಧಿಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಅಧ್ಯಕ್ಷರು ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತೆ ಯುವ ಅಧ್ಯಕ್ಷರು ಅಲ್ಲಿ ಹೋಗಿ ಅಲ್ಲೂ ಕೂಡ ಆಯಾ ಘಟಕಗಳ ಒಂದು ಪದಾಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮತ್ತು ಒಟ್ಟಾರೆಯಾಗಿ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣನವರು ಏನು ಸೂಚನೆಗಳನ್ನ ಕೊಡ್ತಿದ್ದಾರೆ ಅದನ್ನ ನಾವೆಲ್ಲರೂ ಸೇರಿ ಪಾಲನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಬಹುಶಃ ಈ ಇಡೀ ವಯಸ್ಸಿನಲ್ಲೂ ಕೂಡ ಹಿರಿಯರಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರು, ಅವ್ರಿಗೆ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ, ಅವ್ರಿಗೆ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ದಿಟ್ಟತನ ಏನಿದೆ ಅದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಪ್ರೇರಕ ಶಕ್ತಿ ಏನು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅನಿವಾರ್ಯ ಕಾರಣದಲ್ಲೂ ಅವರು ಕೂಡ ಇಲ್ಲಿ ಎಲ್ಲಿಂದ ಬಂದೆ ನಾನು ನನ್ನ ಮಾತೃಭಾಷೆಗೆ ಬರೋದಕ್ಕೆ ನನಗೆ ಎಲ್ಲೋ ಒಂದು ಕಡೆ ಕೈ ಸಿಕ್ಕಾರದು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು JDS ಪಕ್ಷ. ಪಟ್ಟಣ ಪಂಚಾಯತ್ ಚುನಾವಣೆ ನಡೆದ ಸಂದರ್ಭದಲ್ಲಿ ನಮ್ಮ ಮನೆಯವರು 12 ಜನ ಸದಸ್ಯರು. ಆಗಲೂ ಕೂಡ ಒಬ್ಬ ಶೆಡ್ಯೂಲ್ ಕಾಸ್ಟ್ ನಲ್ಲಿ 2 SC ಒಳಗೆ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿ 10 ಜನ ಪಾರ್ಟಿ ಬಿಟ್ಟು ಹೋಗಿ ಆಗಲೂ ಕೂಡ JDS 10 ಜನ ಕಾಂಗ್ರೆಸ್ ಅವರು ಅಧಿಕಾರ ಕೊಟ್ಟಿದ್ದು JDS ಪಕ್ಷ. ನಮ್ಮ ಶ್ರೀಮತಿ ಅವರಿಗೆ ಅಧ್ಯಕ್ಷರ ಕೊಟ್ಟಂತದ್ದು JDS ಪಕ್ಷ. ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲೋ ಒಂದು ಕಡೆ ಮನೆ ಬಿಟ್ಟು ಹೋಗಿ ಮನೆಗೆ ಬಂದಾಗ ಒಂದು ಸಂತೋಷ ಆಗೋದು ಸಹಜ. ಹಾಗೆ ಇವತ್ತಿನ ಸಭೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯವಾಗಿರ್ತಕ್ಕಂಥ ಮನೆ ಮಗಳ ಹೆಸರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರೇ, ಎಲ್ಲವೂ ಕಡೆ ಕೇಳಿಲ್ಲ ನಿಮಗೆ ಕಾಂಗ್ರೆಸ್ ಪಕ್ಷ ಬಿಟ್ಟು JDS ಬಂದ್ರೆ ಸ್ವಲ್ಪ ಅಂತ ಹೇಳಿ ಯಾರು ಕೇಳಿದೆ. ಮತ್ತೆ ಕಳೆದ ಪೀಳಿ ಚುನಾವಣೆ ನನಗೇನಂತ ಆತಂಕ ಆಗಲಿ ವಿಭಾಗ ಇನ್ನೊಂದು ಆಗಿಲ್ಲ. ನಮ್ಮ ರಂಗಣ್ಣ ನನ್ನ ಆತ್ಮೀಯ ಸ್ನೇಹಿತರ ರಂಗಣ್ಣ ಸುಮ್ಮನೆ ಅಂತ ತಿಳಿಸುತ್ತೇನೆ. ಎಲ್ಲ ಬಾ ಸಾಯಂಕಾಲ 5 ಗಂಟೆನ 5:15 ನಮ್ಮ ಕಾಮರಾಜ್ ನಡೆಸಿದ್ರು. ರವಿಕುಮಾರ್ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ನಾಲ್ಕು ಸಾಹೇಬರು ಸಿಗ್ನಲ್ ಕೊಟ್ಟರು. ಅವರೆಲ್ಲ ನಾನು ಕೆಲವೇ ನಿಮಿಷದಲ್ಲಿ ಕೂಡ ತೀರ್ಮಾನ ತಗೊಂಡು ನಾವು ಸ್ವತಂತ್ರ ಕೃಷಿ ಬಗ್ಗೆ ಯಾರು ಇರಬೇಕಾಗಿದೆ, ಯಾವ ತೀರ್ಮಾನ ತರಬೇಕಾಗಿದೆ, ನಾನು ಯಾರು ಆಕ್ಷೇಪಣೆ ಮಾಡಬೇಕಾಗಿದೆ ಅಂತ ಹೇಳಿ ತೀರ್ಮಾನ ತಗೊಂಡೆ. ನನ್ನ ರಾಜಕೀಯ ತಿರುವನ್ನ ನಮ್ಮ ಸುಧಾಕರ್ ಸಾಹೇಬರು, ಕಾಮರಾಜ್ ಅವರು, ರಂಗಣ್ಣ ಅವರು, ಕಾಮಣ್ಣ ಮತ್ತೆ ನೇತೃತ್ವ ನನ್ನನ್ನ ಅಭೂತಪೂರ್ವವಾಗಿ ಚುನಾವಣೆ ಭೇಟಿಗಳಲ್ಲಿ ಗೆಲ್ಲಿಸಿ ಅವತ್ತು ನನಗೆ ಮಾತೃಪಕ್ಷ ಬಂದಾಗ ಅಂತೇಳಿ ಈ ನಿಟ್ಟಿನಲ್ಲಿ
ಈ ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಈ ಅಧಿಕಾರದ ಪ್ರಮಾಣ ಪತ್ರಗಳನ್ನ ಸನ್ಮಾನ್ಯ ಸುಧಾಕರ್ ಸಾಹೇಬರು ನೇತೃತ್ವದಲ್ಲಿ ಅವ್ರಿಗೆ ಒಂದು ಕೊಡೋದು ಮುಖಾಂತರ ಅವ್ರಿಗೆ ನಾವು ಪಕ್ಷದ ಕಡೆಯಿಂದ ಹಾಗೆ ಪಕ್ಷನ ಮುಂದಿನ ದಿನದಲ್ಲಿ ಎಲ್ಲ ರೀತಿ ಯಾವುದೇ ಕಾರಣಗಳನ್ನು ಸೋಲು ಅನ್ನೋದು ನಾವು 2023ಕ್ಕೆ ಕೊನೆಗಾಣಿಸಿ ಮುಂದಿನ ಬಾರಿ ಎಲ್ಲಾ ಚುನಾವಣೆಗಳನ್ನು ಜೆಡಿಎಸ್ ಪಕ್ಷನ ಗೆಲ್ಲಿಸಬೇಕು, ಗೆಲ್ಸೋಣ ಅಂತೇಳಿ ತಮ್ಮಲ್ಲಿ ನಾನು ಕೇಳುವಂತ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಪಕ್ಷದ ಮುಖಂಡ ನ್ಯೂಸ್ ಕರ್ನಾಟಕ 1 ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್.